ಕತ್ತೆ ಕಂಪನಿಯ ಮೋಸದಲ್ಲಿ ಪ್ರಾಣಿಗಳು ಮಾತ್ರ ಮೂಕ ರೋಧನೆಯನ್ನು ಅನುಭವಿಸ್ತಾ ಇದೆ. ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ. ಆಫೀಸ್ಗೂ ಬೀಗ ಹಾಕಿದ್ದಾಗಿದೆ. ಮ್ಯಾನೇಜರ್ ಎಂಡಿ ನಾಪತ್ತೆಯಾಗಿದೆ. ಆದರೆ ಇತ್ತ ತಿನ್ನೋದಕ್ಕೆ ಮೇವಿಲ್ಲದೆ ನೀರಿಲ್ಲದೆ ಕತ್ತೆ ಮತ್ತೆ ಕತ್ತೆ ಮರಿಗಳು ಸಾವನ್ನಪ್ತಾ ಇದ್ದಾವೆ. ಕೇಸ್ ದಾಖಲಾದ ದಿನಾನೇ ಪೊಲೀಸರು ಶೆಡ್ ಅನ್ನು ಕೂಡ ಸೀಸ್ ಮಾಡಿದ್ರು. 8 ದಿನದಿಂದ ತಿನ್ನೋದಕ್ಕೆ ಮೇವಿಲ್ಲ, ನೀರಿಲ್ಲ ಕತ್ತೆಗಳಿಗೆ. ಹೀಗಾಗಿ 15ಕ್ಕೂ ಹೆಚ್ಚು ಕತ್ತೆಗಳು ಸಾವನ್ನಪ್ಪಿದ್ದಾವೆ. ಶೆಡ್ನಲ್ಲೇ ಕೂಡಿ ಹಾಕಿದ್ರಿಂದ ಕತ್ತೆಗಳು ನರಕ ಯಾತನೆ ಅನುಭವಿಸಿದಾವೆ ಪಾಪ. ವಿಜಯನಗರದ ಹೊಸಪೇಟೆಯ ಹೊರಭಾಗದ ಜಮೀನಿನ ಶೆಡ್ನ ಸೀಸ್ ಮಾಡಲಾಗಿತ್ತು. ಅಲ್ಲಿದ್ದಂತಹ ಕತ್ತೆಗಳಿಗೆ 8 ದಿನದಿಂದ ಮೇವಿಲ್ಲ, ನೀರಿಲ್ಲ, ನರಕ ಯಾತನೆ ಅನುಭವಿಸಿ ಸುಮಾರು ಕತ್ತೆಗಳು 15ಕ್ಕೂ ಹೆಚ್ಚು ಕತ್ತೆಗಳು ಈಗಾಗಲೇ ಸಾವನ್ನಪ್ಪಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕೊಂಡು ಹೋದ ಸಿನಿಮಾದಂತೆ ಇದೀಗ ಜೆನ್ನಿ ಮಿಲ್ಕ್ ಕಂಪ್ನಿ ರೈತರ ಕೋಟ್ಯಾಂತರ ರೂಪಾಯಿ ಹಣವನ್ನ ದೋಚಿಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರಭಾಗದಲ್ಲಿರ್ತಕ್ಕಂಥ ಜಮೀನು ಒಂದರಲ್ಲಿ ಇರ್ತಕ್ಕಂತಹದ್ದು. ಇದೇನು ದೃಶ್ಯಾವಳಿ ಕೂಡ ತೋರಿಸ್ತಾ ಹೋಗ್ತಿದ್ದೀವಿ. ಇದೇ ಜೆನ್ನಿ ಮಿಲ್ಕ್ ಕಂಪ್ನಿ ನೀಡಿದಂಥ ಈ ಒಂದು ಕತ್ತೆಗಳು ಏನು ರೈತರಿಗೆ ನೀಡಿದ್ರು. ಆ ರೈತರಿಗೆ ನೀಡಿದಂಥ ಕತ್ತೆಗಳು ಯಾವ ಹಾಲನ್ನು ಹಿಂಡೋದಿಲ್ಲ. ಆ ಹಾಲನ್ನು ಹಿಂಡದಂಥ ಕತ್ತೆಗಳನ್ನು ವಾಪಸ್ ಏನು ಜೆನ್ನಿ ಮಿಲ್ಕ್ ಕಂಪ್ನಿಗೆ ನೀಡ್ತಾ ಇದ್ರು. ಆ ಒಂದು ಕತ್ತೆಗಳನ್ನು ಇದೇ ಒಂದು ಶೆಡ್ನಲ್ಲಿ ಆ ಒಂದು ಜೆನ್ನಿ ಮಿಲ್ಕ್ ಕಂಪ್ನಿ ಈ ಒಂದು ಒಡಂಬಡಿಕೆ ಮೂಲಕ ಈ ಒಂದು ಶೆಡ್ಡನ್ನು ಮಾಡಿಕೊಂಡಿತ್ತು. ಇದೇ ಒಂದು ಶೆಡ್ನಲ್ಲಿ ಈಗ 50ಕ್ಕೂ ಹೆಚ್ಚು ಕತ್ತೆಗಳು ಇಲ್ಲಿ ಇರ್ತಕ್ಕಂತಹದ್ದು. ಸೊ ಈಗಾಗಲೇ ಜೆನ್ನಿ ಮಿಲ್ಕ್ ಕಂಪ್ನಿಯ MD ಹಾಗೂ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಾದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಶೆಡ್ಡನ್ನು ಕೂಡ ಸೀಸ್ ಮಾಡಿರ್ತಕ್ಕಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕಳೆದ 8 ದಿನಗಳಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರೂ ಬರಬಾರ್ದು, ಇದು ಇಲ್ಲಿಂದ ಕತ್ತೆಗಳನ್ನು ಯಾರೂ ಒಯ್ಯಬಾರ್ದಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ಈ ಜಮೀನಿನ ಮಾಲಕರಿಗೆ ಈ ಒಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಸಾಕಷ್ಟು ಕತ್ತೆಗಳು ಕೂಡ ಸಾಯ್ತಾ ಇದ್ದಾವೆ. ಇದ್ರ ಕುರಿತು ನಮ್ಮ ಜೊತೆ ರೈತ ಮುಖಂಡರಾದಂಥ ನಾಗರಾಜ್ ಅವರು ಇದ್ದಾರೆ. ಏನು ಹೇಳ್ತಾರಂತೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಕಡೆಗೆ ರೈತರು ಲಕ್ಷ ರೂಪಾಯಿ ಹಾಕಿ ಕತ್ತಿ ತೊಗೊಂಡ್ರು, ಕತ್ತಿ ರೊಕ್ಕ ಹೋಯ್ತು, ಆದರೆ ಕತ್ತಿನೂ ಸಾಯ್ತಾ ಇದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಅವ್ರೇನು ಮಾಡಿದಾರಲ್ಲ, ಹಗರಣ ಮಾಡಿದಾರಲ್ಲ, ಅವ್ರೇನು ಹೋಗ್ತಾರಲ್ಲ, ಅವ್ರು ಸಿಗೋವರೆಗೂ ಕತ್ತೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಕ್ಕೆ ಸರಿಯಾಗಿ ಮೇವಿಲ್ಲ, ಸರಿಯಾಗಿ ಅವಕ್ಕೆ ಊಟ ಆಗ್ತಿಲ್ಲ ಸರಿಯಾಗಿ. ಸ್ವಲ್ಪ ಅಟ್ಲೀಸ್ಟ್ ನಿಮ್ಮ ಇಲಾಖೆ ಕಡೆಯಿಂದ ಸ್ವಲ್ಪ ಅಡ್ಡಾಡಕ್ಕೆ ಬಿಡ್ರಿ ಅವನ್ನ ಕತ್ತೆಗಳನ್ನ. ಇಲ್ಲಾಂದರೆ ದಿನಕ್ಕೆ 2 ಕತ್ತೆಗಳು ಸಾಯ್ತಿದ್ದಾವೆ. ಆಮೇಲೆ ಇದ್ರ ಹಾಲೇನು ಬರುತ್ತಲ್ಲ, ಇನ್ನು ಹಾಲು ತೊಗೊಳೋರಿಗೆ ಕೊಡ್ರಿ. ಇಲ್ಲಿ ಮೇನ್ ಒಂದು ವಿಚಾರ ಅಂದರೆ ಸರಿಯಾದ ಇಲ್ಲಿ ಮೇವಿನ ವ್ಯವಸ್ಥೆ ಇಲ್ಲ. ಮೊದಲು ಅದನ್ನೊಂದು ಪೂರೈಕೆ ಮಾಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು. ಈಗ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಕಟ್ಟುನಿಟ್ಟಾಗಿ ಸಾಯ್ತಾ ಇದ್ದಾವೆ, ಅವನ್ನ ಕೂಡಲೇ ಸ್ಥಳಾಂತರ ಮಾಡಿ ರೈತರಿಗೆ ಕೊಡಬೇಕು, ಅಥವಾ ಇಲಾಖೆಯವರು ಯಾರಿಗಾರು ಒಂದು ಜವಾಬ್ದಾರಿ ನೀಡಿ. ಯಾಕಂದ್ರೆ ವಿನಾಕಾರಣ ಸಾಯ್ತಾ ಇದ್ದಾವೆ, ಅವಕ್ಕೆ ನೀರಿಲ್ಲ, ಇಲ್ಲಿ ತಿನ್ನಲಿಕ್ಕೆ ಮೇವು ಸಿಗ್ತಾ ಇಲ್ಲ, ಏನು ವ್ಯವಸ್ಥೆ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತೀವಿ. ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಷಯ ಏನಪ್ಪ ಅಂದರೆ, ರೈತರು ತಾವಾಗಿ ನಮ್ಮ ಹತ್ರ ಬಂದಿದ್ದಾರೆ. ಸರ್, ನಮಗೆ ಕತ್ತೆ ಕೊಡಿಸ್ಬಿಟ್ರೆ ನಾವು ಸಾಕೊಂಡು ಹೋಗ್ತೀವಿ, ಅದ್ರ ಪರ್ಯಾಯವಾಗಿ ನಾವು ಮುಂದೆ ಏನಾದರೂ ನಾವು ಮಾಡ್ಕೊತೀವಿ. ನಮಗೆ ಕತ್ತೆ ಕೊಡಿಸ್ರಿ, ನಮಗೆ ನಾವು ಅಮೌಂಟ್ ಕಟ್ಟಿವಲ್ಲ, ಕತ್ತೆ ಬಿಡಿಸ್ಕೊಡ್ರಿ. ನಾವು ಅದಕ್ಕೆ ಅಲ್ಲಿ ಮೇವಿಲ್ಲ ಸಾಯಿಸ್ತಿದ್ದಾರೆ, ಅಟ್ಲೀಸ್ಟ್ ನಾವಾದರೂ ಸಾಕ್ತೀವಿ, ಆ ಪುಣ್ಯದ ನಮ್ಗೆ ಬರುತ್ತಂತ ಅಂತಿದ್ದಾರೆ ರೈತರು. ಇದಿಷ್ಟು ರೈತ ಮುಖಂಡರು ಕೂಡ ಹೇಳ್ತಾ ಇರುವಂತಹದ್ದು. ಅಧಿಕಾರಿಗಳು ಏನು ಸಂಬಂಧಪಟ್ಟ ರೈತರಿಗಾದರೂ ಈ ಒಂದು ಕತ್ತೆಗಳನ್ನು ನೀಡಲಿ, ಅಥವಾ ತಾತ್ಕಾಲಿಕವಾಗಿ ಏನು ಆರೋಪಿಗಳು ಸಿಗುವವರಿಗಾದರೂ ಯಾರನ್ನಾದ್ರೂ ಜವಾಬ್ದಾರಿ ನೀಡಿ ಒಂದು ಮೇಯಿಸುವಂತ ಕೆಲಸಕ್ಕೆ ಮುಂದಾಗಬೇಕು. ಈ ಮೂಲಕ ಕತ್ತೆಗಳು ಸಾಯೋದನ್ನ ತಡೆಗಟ್ಟಬೇಕು ಅಂತ ಆಗ್ರಹ ಮಾಡ್ತಾ ಇರುವಂತಹದ್ದು. ಶಿವಾನಂದ್ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.